ಇವಾಗ ಒಂದು ದುಃಖಕರವಾದ ವಿಷಯ ಆಗಿದೆ. ಏನಂತ ಅಂದರೆ ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗೋಯ್ತು ಗೈಸ್. ಹೊಸ ಗಾಡಿ ಗೈಸ್, ಒಂದು ವರ್ಷನೂ ಆಗಿರಲಿಲ್ಲ. ಇದು ಮಾಡ್ಬೇಕಂತ ಎಕ್ಸ್ರೇ ಮಾಡಿಸ್ಬೇಕಂತ ಹೇಳಿದ್ದಾರೆ. ಸೊ ನೋಡೋಣ. ಹೆಲ್ಮೆಟ್ ಇರೋದಕ್ಕೆ ಬಚಾವು, ಇಲ್ಲ ಅಂದರೆ ಗಾನ್. ನೋಡಿ ಬಂದು ಬಿದ್ದಿದ್ದಕ್ಕೆ ಹೀಗಾಗಿದ್ದಾನೆ ಇವಾಗ. ಹಾಯ್ ತಂಗು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ಇವತ್ತು ಅವನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಆಕ್ಸಿಡೆಂಟ್ ಮೊನ್ನೆನೇ ಆಗಿದೆ. ನಾವಿಲ್ಲೇ ಕ್ಲಿನಿಕ್ಕಿಗೆ ಕರ್ಕೊಂಡು ಹೋಗಿದ್ವಿ. ಅವರು ಏನು ಜಾಸ್ತಿ ಏನು ಏಟಾಗಿರಲಿಲ್ಲ, ಕಾಲು ಸ್ವಲ್ಪ ಗಾಯ ಆಗಿತ್ತು, ಇಲ್ಲಿ ಶೋಲ್ಡರ್ ಹತ್ರ ಪೇಯ್ನ್ ಇತ್ತು. ಪೇಯ್ನ್ ಕಿಲ್ಲರ್ ತೊಗೊಂಡ್ರೆ ಹೋಗ್ಬೋದು ಅಂದ್ಕೊಂಡು ಸುಮ್ಮನಿದ್ವಿ. ಡಾಕ್ಟರ್ ಪೇಯ್ನ್ ಕಿಲ್ಲರ್ ಕೊಟ್ಟರು. ನಿನ್ನೆ ಬೆಳಗ್ಗೆ ಕ್ಯೂರ್ ಆಗಿತ್ತು ಕೂಡ, ಕಮ್ಮಿ ಆಗಿತ್ತು ಇಲ್ಲಿ ಕೈ ನೋವು. ಬಟ್ ಮಧ್ಯಾಹ್ನ ಇಲ್ಲಿ ಬೇರೆ ಚಳಿ ಜಾಸ್ತಿ ಇದೆ, ಅದಕ್ಕೋಸ್ಕರ ಮತ್ತೆ ಮಧ್ಯಾಹ್ನ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ ಪೇಯ್ನು. ಅದಕ್ಕೆ ಇವಾಗ ಸುಳ್ಯಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮಡಿಕೇರಿಗೆ ಕರ್ಕೊಂಡು ಹೋಗ್ಬೋದಿತ್ತು, ಬಟ್ ಇವತ್ತು ಸೆಕೆಂಡ್ ಸಾಟರ್ಡೇ ಆಗಿರೋದ್ರಿಂದ ಡಾಕ್ಟರ್ಸ್ಗಳಿರಲ್ಲ ಅಂತ ಅನಿಸುತ್ತೆ. ಅದಕ್ಕೆ ನಾವು ಸುಳ್ಯಕ್ಕೆ ಏನೇ ಇದ್ರೂ KVGಗೆ ಹೋಗೋದು. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ನಮ್ಮ ಪಪ್ಪ ಬರ್ತಾ ಇಲ್ಲ, ಅವ್ರಿಗೆ ಸ್ವಲ್ಪ ಬ್ಯುಸಿ ಇದೆ ಕೆಲಸ ಅಂತ. ಅವನಿಗೆ ನನ್ನ ತಮ್ಮಂಗೆ ಓಡ್ಸೋಕ್ಕಾಗಲ್ಲ, ಕೈ ನೋವು. ಹಾಗೆ ನನಗೆ ಓಡ್ಸೋಕ್ಕೆ ಬರುತ್ತೆ, ಬಟ್ ನಾನೊಂದ್ಸತಿ ಆಕ್ಸಿಡೆಂಟ್ ಮಾಡಿದ್ಮೇಲೆ ನಾನು ಮುಟ್ಟಕ್ಕೆ ಹೋಗಲ್ಲ ಗಾಡಿನ. ಸೊ ಅದಕ್ಕೆ ಇವಾಗ ನಮ್ಮ ಅಣ್ಣ ಬರ್ತಿದ್ದಾರೆ ನನ್ನ ಜೊತೆ. ನಾನು, ನಮ್ಮಮ್ಮ, ನಮ್ಮ ಅಣ್ಣ ಮತ್ತು ನನ್ನ ತಮ್ಮ 4 ಜನ ಹೋಗ್ತಾ ಇದ್ದೀವಿ. ನೋಡೋಣ. ಸ್ವಲ್ಪ ನಾನು ಮೊನ್ನೆನೇ ವೀಡಿಯೋಸ್ ಕ್ಯಾಪ್ಚರ್ ಮಾಡಿದ್ದೆ. ಸ್ವಲ್ಪ ಆ್ಯಕ್ಚುಲಿ ಏನು ಸೀರಿಯಸ್ ಏನಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ವ್ಲಾಗ್ ಮಾಡಿದ್ದೆ. ಇವಾಗಲೂ ಅಂಥ ಸೀರಿಯಸ್ ಏನಿಲ್ಲ, ಬಟ್ ಕೈ ಎತ್ತಕ್ಕಾಗ್ತಿಲ್ಲ. ಫ್ರ್ಯಾಕ್ಚರ್ ಏನು ಆಗಿರಲ್ಲ ಅಂದ್ಕೋತೀನಿ, ಯಾಕಂದರೆ ಫ್ರ್ಯಾಕ್ಚರ್ ಆದರೆ ಸ್ವೆಲ್ಲಿಂಗ್ ಆಗುತ್ತೆ ಸಡನ್ನಾಗಿ. ಅವನಿಗೆ ಸ್ವೆಲ್ಲಿಂಗ್ ಏನಿಲ್ಲ, ಬಟ್ ಕೈ ಎತ್ತಕ್ಕಾಗ್ತಿಲ್ಲ, ಇಳಿಸೋಕ್ಕಾಗ್ತಿಲ್ಲ. ಗೊತ್ತಿಲ್ಲ ಏನಾಗಿದೆ ಅಂತ. ಇವತ್ತು ಸ್ಕ್ಯಾನ್ ಮಾಡಿಸ್ಬಿಟ್ಟು ನೋಡಬೇಕು. ಸೊ ಮೊನ್ನೆ ಮಾಡಿರೋ ವೀಡಿಯೋನ ಇವಾಗ ಹಾಕ್ತೀನಿ. ಸೊ ನೋಡಿ ಗೈಸ್, ಇವಾಗ ಒಂದು ದುಃಖಕರವಾದ ವಿಷಯ ಆಗಿದೆ. ಏನಂತ ಅಂದರೆ ನನ್ನ ತಮ್ಮಂಗೆ ಆಕ್ಸಿಡೆಂಟ್ ಆಗೋಯ್ತು ಗೈಸ್. ಸ್ವಲ್ಪ ಮುಖ ತೋರಿಸಿ. ಎಕ್ಸಾಮ್ಗೆ ಹೋದವನು ಕೈ ಎತ್ತಕ್ಕಾಗ್ತಿಲ್ಲ, ತೋರಿಸು. ಕಾಲು ಊಷ್ಟಾಗ್ಬಿಟ್ಟಿದೆ ನೋಡಿ ಗೈಸ್, ಕಾಲು ಊಷ್ಟಾಗ್ಬಿಟ್ಟಿದೆ, ಕೈ ಎತ್ತಕ್ಕಾಗ್ತಾಯಿಲ್ಲ. ಇವಾಗ ನಮ್ಮ ಅಮ್ಮನೂ ಇಲ್ಲ, ನಮ್ಮ ಪಪ್ಪ ಇದ್ದಾರೆ, ಶಾಪ್ಗೆ ಹೋಗಿದ್ದಾರೆ. ಅವ್ರು ಬಂದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಕೊ. ಬೆಳಗ್ಗೆ ಆಗಿರೋದು ಗೈಸ್, ಏನೂ ಆಗಿಲ್ಲ ಅಂತ ಅಂದ. ಇವಾಗ ನೋಡ್ರಿ ಇಷ್ಟೆಲ್ಲ ಮಾಡ್ಕೊಂಬಂದಿದ್ದಾನೆ. ಏನು ಮಾಡೋದ ನೀವೇ ಹೇಳಿ. ಅದಕ್ಕೆ ಹೆಲ್ಮೆಟ್ ಇರೋದಕ್ಕೆ ಬಚಾವು ಗೈಸ್. ಹೆಲ್ಮೆಟ್ ಹಾಕ್ಕೊಂಡೇ ಓಡಿಸಿ. ಹೆಲ್ಮೆಟ್ ಇರೋದಕ್ಕೆ ಬಚಾವು, ಇಲ್ಲ ಅಂದರೆ ಗಾನ್. ಏನು ಅನಿಸ್ತಿದೆ? ನೋವು. ಹೆವಿ ಸ್ಪೀಡು ಗೈಸ್, ಆದರೆ ಸ್ಪೀಡ್ ಹೋಗಿಲ್ಲ ಅಂತ ಅಂತಿದ್ದಾನೆ. ಗೊತ್ತಿಲ್ಲ, ಏನೋ ಏರ್ ಬ್ಲಾಸ್ಟ್ ಆಯಿತು ಏನೋ ಅಂದ, ಗೊತ್ತಿಲ್ಲ ಏನಾಯಿತು ಅಂತ. ನೋಡೋಣ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಫ್ರ್ಯಾಕ್ಚರ್ ಆಗಿದೆಯಾ ಏನೋ ಗೊತ್ತಿಲ್ಲ ಗೈಸ್, ಆದರೆ ಕೈ ಎತ್ತಕ್ಕಾಗ್ತಿಲ್ಲ ಅಂತ ಅಂತಿದ್ದಾನೆ. ನೋಡೋಣ ಗಾಡಿ ಹೇಗಿದೆ ನೋಡೋಣ. ಇಲ್ಲೆಲ್ಲ ಇಲ್ಲಿ ನೋಡಿ ಗೈಸ್, ಒಡೆದ್ಕೊಂಡು ಬಂದಿದ್ದಾನೆ ಗಾಡಿ. ಕಿತ್ತೆ ಹೋಗ್ಬಿಟ್ಟಿದೆ. ಹೊಸ ಗಾಡಿ ಗೈಸ್, ಒಂದು ವರ್ಷನೂ ಆಗಿರಲಿಲ್ಲ ಅಂತ ತೆಗೆದು, ಅಷ್ಟು ಬೇಗ ಹಿಂಗೆ ಆಗಿಬಿಟ್ಟಿದೆ. ಮತ್ತು ಇಲ್ಲೂ ಅಷ್ಟೆ. ಮಿರರು ಸ್ವಲ್ಪ, ಮಿರರ್ಗೆ ಡ್ಯಾಮೇಜ್ ಆಗಿದೆ. ಇಲ್ಲೊಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇಲ್ಲೇ ಒಡೆದೇ ಹೋಗಿದೆ ಗೈಸ್. ಇದನ್ನು ಏನು ಮಾಡೋದು, ಬೇಜಾರಾಗುತ್ತೆ ಹೊಸ ಗಾಡಿ ಹಿಂಗಾದರೆ. ಇಂಡಿಕೇಟರ್ದು ಗ್ಲಾಸ್ ಕೂಡ ಫುಲ್ಲು ಜಜ್ಜೋಗಿ ಒಡೆದೋಗ್ಬಿಟ್ಟಿದೆ. ಹೆಲ್ಮೆಟು ನೋಡಿ ಹೆಂಗೆ ಉಜ್ಜೋಗ್ಬಿಟ್ಟಿದೆ ಅಂತ. ಅದು ಕ್ಯಾಮರಾದಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ, ಬಟ್ ಫುಲ್ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಅದು ಡಿಸೈನು ಸ್ಕ್ರ್ಯಾಚು ಒಂದೇ ಥರ ಕಾಣಿಸ್ತಾ ಇದೆ, ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಅವನು ಊಟ ಬೇಡ ಅಂತ ಹೇಳ್ತಾ ಇದ್ದೀನಿ ಗೈಸ್, ಬಟ್ ಅವನು ತಿನ್ನೋಕ್ಕಾಗ್ತಿಲ್ವಂತೆ.
ಆದರೆ ಬೆಳಗ್ಗೆ ಮಾಡಿದ್ರು ರೊಟ್ಟಿ ಇತ್ತು, ನಮ್ಮ ಮನೇಲಿ ಬೆಳಗ್ಗೆ ರೊಟ್ಟಿ ಮಾಡಿದ್ವಿ, ಅದನ್ನೇ ಕೊಡೋಣ ಅಂತ ಇವಾಗ ಕೊಡ್ತಾ ಇದ್ದೀನಿ. ಏನು ಮಾಡೋಣ, ತಿಂತಾನ ನೋಡೋಣ, ಗೊತ್ತಿಲ್ಲ. ಮಲ್ಕೊಂಡಿದ್ದಾನೆ, ತಿಂತಾನ ಏನೂ ಗೊತ್ತಿಲ್ಲ, ತಗೊಂಡೋಗಿ ಕೊಡ್ತೀನಿ. ಸೊ ಇವಾಗ ರೊಟ್ಟಿ ಹಾಕ್ಕೊಂಡಿದ್ದೀನಿ, ಬನ್ನಿ ಹೋಗಿ ಕೊಡು. ಬೆಡ್ಡಲ್ಲೇ ತಿಂತಾ ಇದ್ದಾನೆ ಗೈಸ್, ನೋಡಿ. ಏನಕ್ಕೆ ಮತ್ತೆ ಆಕ್ಸಿಡೆಂಟ್ ಮಾಡ್ಕೊಂಡು ಬರಬೇಕು? ಇವಾಗ ಆ ಕಡೆ ಕೈ ಎತ್ತಕ್ಕಾಗ್ತಿಲ್ಲ, ರೈಟ್ ಹ್ಯಾಂಡು, ಅದಕ್ಕೆ ಇವಾಗ ಸ್ಪೂನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ, ತಿಂತಾ ಇದ್ದಾನೆ. ನೋಡಿ ಗೈಸ್, ಇವಾಗ ನಮ್ಮಮ್ಮ ಫಸ್ಟ್ ಏಡ್ ಮಾಡ್ತಿದ್ದಾರೆ. ನಮ್ಮಮ್ಮ ಹಾಸ್ಪಿಟಲಲ್ಲೇ ವರ್ಕ್ ಮಾಡೋದಲ್ವಾ, ಸೊ ನಮ್ಮನೇಲಿ ಮಿನಿ ಹಾಸ್ಪಿಟಲ್ ಥರ ಇದೆ. ಅದಕ್ಕೆ ನಮ್ಮ ಅಮ್ಮನೇ ಮಾಡಿದೆ. ಉರಿಯೋದು ಮತ್ತೆ ಗಾಯ ಇನ್ನು ಏನಾಗುತ್ತೆ? ಹೇಗಿದೆ ಅಭಿಪ್ರಾಯ ಬಿದ್ದಿದ್ದು? ನಂತಪ್ಪ ಗಾಡಿ ಟೈರ್ ಗಾಳಿ ಹೋಗುತ್ತೆ ಅಂತ ನನಗೇನು ಗೊತ್ತಿತ್ತು. ಡಾಕ್ಟರ್ ಏನು ಪ್ರಾಬ್ಲಮ್ ಇದೆ ಅಂತ ಏನು ಹೇಳಿಲ್ಲ. ನಾಳೆ ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಇದು ಮಾಡಬೇಕಂತ, ಎಕ್ಸ್ರೇ ಮಾಡಿಸ್ಬೇಕಂತ ಹೇಳಿದ್ದಾರೆ. ಸೊ ನೋಡೋಣ ನಾಳೆ ಕಮ್ಮಿ ಆಗುತ್ತಾ ಏನಂತ. ಡಾಕ್ಟರ್ ಆಯಿಂಟ್ಮೆಂಟ್ ಕೊಟ್ಟಿದ್ರು, ಅದಕ್ಕೆ ಸೊ ಇವಾಗ ನಾವು ಫಸ್ಟ್ ಏಡ್ ಮಾಡ್ತೀವಿ. ನಾಳೆ ನೋಡುವ ಏನಾಗುತ್ತೆ ಅಂತ. ನಾವಿಲ್ಲೇ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬಂದಿದ್ದು, ಕ್ಲಿನಿಕ್ಗೆ. ಅವರು ಏನೂ ಆಗಿಲ್ಲ, ಅದು ಬೀಳುವಾಗ ಪ್ರೆಷರ್ ಸಿಕ್ಕಿದ್ದಕ್ಕೆ ಜಸ್ಟ್ ಮಸಲ್ ಕ್ಯಾಚ್ ಥರ ಆಗಿರೋದು, ಅದಕ್ಕೆ ಪೇಯ್ನ್ ಅಂತ ಹೇಳಿದ್ದಾರೆ. ಮಸಲ್ ಟೇರ್ ಏನೋ ಆಗಿದೆ ಅಂತೆ. ಅದಕ್ಕೆ ಇವಾಗ ನಾವೇ ಕ್ರೇಪ್ ಬ್ಯಾಂಡ್ ಹಾಕೋಣ ಅಂತ ಕ್ರೇಪ್ ಬ್ಯಾಂಡ್ ಹಾಕ್ತಿದ್ದೀವಿ. ಹೆಂಗೆ ಹಿಂಗ ಕೆಳಗಿಂದ ಅದ್ರ ಮೇಲಿಂದ ಪುನಃ ಅದೇ ಆ ಕೈ ತೆಗೆದ್ರೆ ಈ ಕೈ ಬಿದ್ದಾವಲ್ವ ಡಬ್ಬ ಅಂತ. ನಾವು ಆ ಜಾಯಿಂಟ್ ಇಂದ ಇಲ್ಲೇ ನಾವು ಸ್ವಲ್ಪ ಟೈಟಾಗಿ ಹೇಳ್ಕೊಂಡು ಒಂದೇ ಕಡೆ ನಾವಿವಾಗ ಹಾಸ್ಪಿಟಲ್ ರೀಚ್ ಆದ್ವಿ, ಜಸ್ಟ್ ಇವಾಗ ರೀಚ್ ಆದ್ವಿ. ಇವಾಗ ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರು ಎಕ್ಸ್ರೇಗೆ ಬರ್ಕೊಟ್ಟಿದ್ರು. ಸೊ ನಾನು ಇಲ್ಲಿ ಎಕ್ಸ್ರೇ ಮಾಡಿಸಿ ಆಮೇಲೆ ಅದನ್ನು ಬಿಲ್ಲಿಂಗ್ ಎಲ್ಲ ಮಾಡಿಸ್ಬಿಟ್ಟು ಬಂದೆ. ಅದೇ ಹೇಗಾಯಿತು ಇನ್ಸಿಡೆಂಟ್ ನೋಡಿ, ಬಂದು ಬಿದ್ದಿದ್ದಕ್ಕೆ ಹೀಗಾಗಿದ್ದಾನೆ. ಇವಾಗ ನಾವು KVG ಹಾಸ್ಪಿಟಲಿಗೆ ಬಂದಿದ್ವಿ. ಹೌದು, ಹೆಂಗನ್ನಿಸ್ತು ಬಿದ್ದಿದ್ದಕ್ಕೆ? ಒಂದು ಸೆಕೆಂಡ್ಗೆ ಎಷ್ಟು ದುಡ್ಡು ಖರ್ಚಾಯಿತು ಅಂತ ಅನ್ನಿಸ್ತು. ನೋಡಿ ಗೈಸ್, ಹೀಗೆಲ್ಲ ಅನಿಸ್ತಂತೆ. ನೋಡಿ ಗೈಸ್, KVG ಇದೇ ನನ್ನ ಕಾಲೇಜ್. ಆ್ಯಕ್ಚುಲಿ ಇದು ಕಾಲೇಜ್ ಬ್ಯಾಕ್, ಇದು ಹಾಸ್ಪಿಟಲ್. ನಾವು ಏನೇ ಇದ್ದರೂ KVGಗೆ ಬರೋದು. ದೂರ ಇದ್ದರೂ ನಮಗೆ KVGನೇ ಒಂಥರ ಕಂಫರ್ಟೇಬಲ್ ಆಗಿಬಿಟ್ಟಿದೆ. ಸೊ ಇಲ್ಲಿಗೆ ಬರ್ತಾ ಇರ್ತೀವಿ. ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಆಲ್ಮೋಸ್ಟ್ 5000 ಹತ್ರ ಆಗಿದೆ ಬಿಲ್ಲು. ನೋಡಿ, ಸುಮ್ಮನೆ ಬೀಳೋದು, ಇಲ್ಲಿ ಸುಮ್ಮನೆ ಟ್ಯಾಕ್ಸ್ ಹಾಕೋದು, ಏನೂ ಮಾಡೋಕ್ಕಾಗಲ್ಲ, ಕೊಡಲೇಬೇಕು ಗೈಸ್. ಬನ್ನಿ, ಇದು ನನ್ನ ಕಾಲೇಜು. ಇಲ್ಲೇ ನಾನು 4 ವರ್ಷ ಇಂಜಿನಿಯರಿಂಗ್ ಮಾಡಿರೋದು. ನೋಡಿ ಇಲ್ಲಿ ಯಾರು ಬಂದಿದ್ದಾರೆ, ನನ್ನ ತಮ್ಮನ ನೋಡಕ್ಕೆ. ಹಾಯ್ ಆಂಟಿ. ಹಾಯ್ ತಂಗು. ನಾನು ಸ್ಪೀಡ್ ಇದ್ದಿದ್ರೆ ಗಾಡಿ ಮೋಡಿ ಕೆಳಗೆ ಹೊಳಲ್ಲಿ ಹೋಗ್ತಿತ್ತು. ತುಂಬಾ ಸ್ಲೋ ಇದ್ದೆ ನಾನು, ಸ್ವಲ್ಪ ಮೇಲೇನೆ ಕೊಡಲ್ಲ. ಹೌದು, ಅಷ್ಟು ಎಚ್ಚರಿಕೆ ಒಂದ್ಸಲ ಆದ್ಮೇಲೆ ಅಲ್ಲ ಬಿ. ನಂತೆ ಫಾಲ್ಟ್ ಇದು ಹೋಗಿದ್ರೆ ತೊಂದರೆ ಇಲ್ಲ, ಇದು ಸಡನ್ ಟೈರ್
ನಾವಿವಾಗ ಹೋಗ್ಬಿಟ್ಟು ಬಂದ್ವಿ. ಡಾಕ್ಟರ್ ಎಲ್ಲ ಸರಿಯಾಗಿದೆ, ಫ್ರ್ಯಾಕ್ಚರ್ ಏನೂ ಆಗಿಲ್ಲ ಅಂತ ಹೇಳಿದರೆ, ಜಸ್ಟ್ ಅದು ಮಸಲ್ ತಯಾರು ಥರ ಆಗಿರೋದಷ್ಟೇ. ಅದಕ್ಕೆ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಹಾಗೆ ಒಂದು ಬೆಲ್ಟ್ ಹಾಕಿದ್ದಾರೆ. ಆಮೇಲೆ 10 days ಬಿಟ್ಟು ತೋರ್ಸೋಕೆ ಹೇಳಿದ್ದಾರೆ, ಹಾಗೆ 3 weeks ರೆಸ್ಟ್ ಅಷ್ಟೇ. ಎವ್ರಿಥಿಂಗ್ ಇಸ್ ಫೈನ್. ಸೊ ನೋಡಿ, 2 ಸೆಕೆಂಡು ಬೀಳೋಕ್ಕೆ 2 ಸೆಕೆಂಡ್ ಸಾಕು. ಅದನ್ನು ಅನುಭವಿಸೋರಿಗೆ ಹೀಗೆ 1 ತಿಂಗಳು 2 ತಿಂಗಳು 3 ತಿಂಗಳು ಈ ಥರ ತಗೊಳುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ, ಬ್ಯಾಡ್ ಲಕ್, ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಹುಷಾರಾಗಿ ಗಾಡಿ ಓಡಿಸಿ. ಸುಮ್ಮನೆ ನೋಡೋರ್ಗೂ ಕಷ್ಟ, ಅಲ್ಲಿ ಅನುಭವಿಸೋರ್ಗೂ ಕಷ್ಟ, ಎಲ್ಲನೂ ಕಷ್ಟ, ಸುಮ್ಮನೆ ದುಡ್ಡು ವೇಸ್ಟು. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.